ಮದ್ವೆ ನಡೀತಿರೋದು ನಿಮ್ಗೂ ಜಯಂತಿ ಅಕ್ಕನ್ಗ ಇಲ್ಲ ನನ್ಗೂ ಧ್ರುವ ಅವ್ರಗ? ಇಲ್ಲ ಮೈನಾ, ನನ್ಗೂ ಜಯಂತಿಗೆ ನಡೀತಾ ಇರೋದು, ನಿನ್ಗೂ ಧ್ರುವಂಗೂ ಅಂತ ಇದೆ. ಇದನ್ ಯಾರು ಬರ್ಸಿದ್ದು ಅಂತಾನು ನನಗೆ ಗೊತ್ತಿಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ, ನೀನೊಂದ್ ಸ್ವಲ್ಪ ಆರಾಮಾಗಿರು. ಏನಾಗಿದೆ ಅಂತ ವಿಚಾರಿಸೋಣ ಇರು. ಒಂದ್ ನಿಮಿಷ, ಇಲ್ಲೇ ಇದಾರಲ್ಲ ಮೈನಾ, ಇವ್ರನ್ನ ವಿಚಾರಿಸೋಣ. ಹೇ ಅಣ್ಣಪ್ಪ ತಮ್ಮ, ಇದನ್ನ ಯಾರಪ್ಪ ಬರ್ದಿದ್ದು? ಇನ್ಯಾರಣ? ಆ ಮಹಾನುಭಾವ ಮತ್ಯಾರು ಅಲ್ಲ, ನಾನೇ. ಏಯ್ ಮೈನಾ, ಇವಾಗ ನೀನ್ ಎಲ್ಲಾ ಡೌಟ್ಗಳಿಗೂ ಕ್ಲಾರಿಫಿಕೇಶನ್ ಸಿಗತ್ತೆ. ಅದನ್ನ ಈ ಮಹಾನ್ ಭಾವನೆ ಕೊಡ್ತಾನೆ. ಅಣ್ಣ ಇರು, ನಾನೇ ಬಂದೆ ಅಲ್ಲಿ. ಅಣ್ಣ, ಇಲ್ಲಿ ಮದ್ವೆ ಯಾರಿಗ್ ನಡೀತಾ ಇರೋದು ಅಂತ ನಿನಗೇನಾದ್ರೂ ಗೊತ್ತಾ? ಗೊತ್ತು, ಅದಕ್ಕೆ ಅಲ್ವಾ ಬರ್ದಿರೋದು. ಮದುವೆ ಗಂಡು ಚಿರಂಜೀವಿ ಧ್ರುವ, ಮದುವೆ ಹೆಣ್ಣು ಚಿರಂಜೀವಿ ಸೌಭಾಗ್ಯವತಿ ಮೈನಾ. ಲೈ ಹುಚ್ಚ, ಮದ್ವೆ ಗಂಡು ನಾನು ಕಣೋ. ಓ, ನೀವೇನಾ ಧ್ರುವ? ಕಂಗ್ರ್ಯಾಚುಲೇಷನ್ಸ್. ಕೈ ಗುಬಾಳ್. ಓ ಗುಬಾಳ, ನಿಮ್ಮ ಹೆಸರು ಸೂಪರ್ ಆಗಿದೆ. ನಿಮ್ಮ ಹೆಸರು ಎಲ್ಲಿಂದ ಬಂದ್ಯೋ ನೀನು? ನನ್ನ ಹೆಸರು ಆನಂದ, ನಾನ್ ಮದ್ವೆ ಗಂಡು. ಮದ್ವೆ ಹೆಣ್ಣಿನ ಹೆಸರು ಜಯಂತಿ. ಈ ಹೆಸರು ನಿನಗೆ ಬರೆಯಕ್ ಹೇಳಿದ್ಯಾರೋ? ಅದೇ ನಮ್ಮ ಅಣ್ಣ ಹೇಳಿದ್ದು. 2 ಜೋಡಿ ಹೆಸರು ಕೊಟ್ರು, ಅದ್ರಲ್ಲಿ 1 ಜೋಡಿ ಹೆಸರು ಬರಿಬೇಕು, ಇನ್ನೊಂದು ಜೋಡಿ ಹೆಸರು ಬರಿಬಾರದು ಅಂತ ಹೇಳಿದ್ರು. ಆದ್ರೆ ನನಗೆ ಯಾವ ಜೋಡಿ ಹೆಸರು ಬರಿಬೇಕು ಅಂತ ಮರ್ತೇ ಹೋಯ್ತು. ಅದಕ್ಕೆ ನಾನು ಚೀಟಿಲಿ 2 ಜೋಡಿ ಹೆಸರು ಬರ್ದಿಟ್ಟೆ. ಈ ತಂಗ್ಯವ್ವನೇ ಚೀಟಿ ಎತ್ಕೊಟ್ಲು. ಆ ಚೀಟಿಲಿ ಧ್ರುವ ಮತ್ತೆ ಮೈನಾ ಅಂತ ಬರ್ದಿತ್ತು. ಅದಕ್ಕೆ ನಾನು ಧ್ರುವ ಮತ್ತು ಮೈನಾ ಅಂತ ಬರ್ದೆ. ಹೆಂಗೆ? ಮೈನಾ, ನೀನೇ ತಾನೇ ಚೀಟಿ ಎತ್ಕೊಟ್ಟಿದ್ದು? ಅಯ್ಯೋ ದೇವ್ರೆ, ಅವ್ರು ಕೇಳಿದ್ರು ಅಂತ ಕೊಟ್ಟೆ. ಅದ್ರಲ್ಲಿ ನನ್ನ ಹೆಸರು ಇರುತ್ತೆ ಅಂತ ನನ್ಗೇನ್ ಗೊತ್ತು? ಸರಿ ಬಿಡಿ. ಈಗ ನಿಮ್ ಸರ್ ಹೇಳಿದ್ರು ಅಂತ ಹೇಳಿದ್ರಲ್ವಾ, 2 ಜೋಡಿ ಹೆಸರನ್ನ ಕೊಡ್ತೀನಿ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕು ಅಂತ. ಅವ್ರಲ್ಲಿ ಕರೀರಿ. ಏ ಮೈನಾ, 1 ನಿಮಿಷ ಇರು. ಈ ತಲೆ ಆಗ್ಲೇ ಕನ್ಫ್ಯೂಸ್ ಆಗಿದೆ. ನೀನ್ ಇನ್ನ ಎಕ್ಸ್ಟ್ರಾ ಪ್ರಶ್ನೆಗಳು ಕೇಳಿದ್ರೆ ಈ ತಲೆ ಇನ್ನೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ನಿನ್ಗೇನು ಅರ್ಥ ಆಗಲ್ಲ. ಈಗೇನು ನಿನಗೆ ಡೌಟ್ ಕ್ಲಿಯರ್ ಆಗ್ಬೇಕು ತಾನೆ? ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾನ್ ನಿನಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ತೀನಿ. ನೋಡು, ನಾವು ಅವ್ರಿಗೆ 2 ಹೆಸರು ಕೊಟ್ಟಿದ್ವಿ. 2 ಜೋಡಿ ಹೆಸರಲ್ಲ. ಆ ಜೋಡಿ ಹೆಸರು ಜೊತೆ ಮದುಮಗನ ಸ್ನೇಹಿತ ಧ್ರುವ, ಮದುಮಗಳ ಸ್ನೇಹಿತೆ ಮೈನಾ ಅಂತ ಕೊಟ್ಟಿದ್ವಿ. ಈ ಕನ್ಫ್ಯೂಸ್ಡ್ ಬುರುಡೆ ಕನ್ಫ್ಯೂಸ್ ಆಗಿ ಹಿಂಗ್ ಬರ್ದ್ಬಿಟ್ಟಿದೆ ಅಲ್ವೇನೋ? ಸ್ನೇಹಿತನಾ? ಸ್ನೇಹಿತೆ ಅಂದ್ರೆ ಗೆಳೆಯ ಗೆಳತಿ. ಅನಂತಣ್ಣ, ಅದ್ ನನಗೆ ಗೊತ್ತಿಲ್ಲ. ನಮ್ಮ ಹೆಸರು ಯಾಕೆ ಬೋರ್ಡಲ್ಲಿ ಬರ್ಸ್ಬೇಕು? ನಿಮ್ ಹೆಸರು ಏನಾದ್ರೂ ಮ್ಯಾನೇಜ್ ಮಾಡಿ. ಮೈನಾ, ಈಗ ನಂದು ಜಯಂತಿದು ಮದ್ವೆ ನಡೆಯೋದಿಕ್ಕೆ ನೀನು ಮತ್ತೆ ಧ್ರುವನೇ ತಾನೇ ಕಾರಣ. ನಿಮ್ಮಿಬ್ರು ಹೆಸರು ಬರೆಸ್ದೆ ಇನ್ಯಾರ ಹೆಸರು ಕೊಡೋದಕ್ಕೆ ಸಾಧ್ಯ? ಏನಂತ್ಯಾ? ಏಯ್, ನಿಮ್ ಮ್ಯಾನೇಜರು, ನಿಮ್ ಬಾಸು ಏನ್ ಹೇಳಿದ್ರು ಹೇಳು? ಸ್ನೇಹಿತೆ ಅಂತ ತಾನೇ ಹೇಳಿದ್ದು. ಅದನ್ನೇ ತಾನೇ ಬರೆಯೋದಕ್ಕೆ ಹೇಳಿದ್ದು. ಹೌದು. ನೋಡಿದ್ಯಾ ಮೈನಾ? ಅದೇ ಪಾಪ, ನೀನ್ ಹಾಕಿದ ಆವಾಜ್ಗೆ ಇವನು ಎಲ್ಲದಕ್ಕೂ ಹೂ ಅನ್ನಕ್ ಶುರು ಮಾಡ್ಬಿಟ್ಟ. ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಸ್ವಲ್ಪ ಕೂಲ್ ಆಗು ಮೈನಾ. ಅವನು ನೆಕ್ಸ್ಟ್ ಟೈಮ್ ಇಂದ ಈ ತರ ತಪ್ಪು ಮಾಡೋದಿಲ್ಲ. ಮಾಡಲ್ಲ ಅಲ್ವೇನೋ? ಮಾಡೋದಿಲ್ಲ ಅಂತ ಹೇಳಲ್ಲ. ಮಾಡಲ್ಲ. ನೋಡು ಮೈನಾ, ಅವನು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನ್ ಸ್ವಲ್ಪ ಆರಾಮಾಗಿರು ಅಷ್ಟೇ. ಇವಾಗ ನೀನು ಎಲ್ಲಾ ಡೌಟ್ಗಳು ಕ್ಲಿಯರ್ ಆಯ್ತು ಅಲ್ವಾ? ಇಲ್ಲ ಆನಂದಣ್ಣ, ನೀವೇನೇನೋ ಹೇಳ್ತಿದ್ದೀರಾ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ಈ ಟೈಮಲ್ಲಿ ನನಗ್ ಬೇಕಾಗಿರೋದು ಅದೇನೇ ಮೈನಾ. ಏನ್ ಹೇಳಿದ್ರಿ? ಅಂದ್ರೆ ಮೈನಾ, ಈಗ ವಿಷಯಗಳ ಅರ್ಥ ಆಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ಒಂದು ಸ್ವಾರಸ್ಯ ಇರತ್ತೆ. ಅರ್ಥ ಆಗೋಗ್ಬಿಟ್ರೆ ಅದ್ರಲ್ಲಿ ಸ್ವಾರಸ್ಯ ಇರಲ್ಲ ಅಷ್ಟೇ. ಅದನ್ನೇ ಹೇಳ್ದೆ. ಆದ್ರೂ ನೀವ್ ಮಾಡಿರೋ ತಪ್ಪೆ. ಮೈನಾ, ಹೋಗ್ಲಿ ಬಿಡು. ಇಲ್ಲ ಸರ್, ಈ ಮದ್ವೆ ನಡೆಯೋದಕ್ಕೆ ಮುಖ್ಯ ಕಾರಣನೇ ನೀವು. ನಿಮ್ಮ ಹೆಸರು ಬರಿದೆ, ಗಂಡು ಹೆಣ್ಣಿನ ಹೆಸರು ಬರಿದೆ, ನನ್ನ ಧ್ರುವನ ಹೆಸರು ಯಾಕೆ ಬರಿಬೇಕು? ಮೊದ್ಲು ಅದನ್ನ ಅಳಿಸಿ. ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಅನ್ಕೋತಾರೆ. ಅಳಿಸಿ ಮೊದ್ಲು. ಅಳಿಸ್ತೀನಿ. 1 ನಿಮಿಷ ಅಳಿಸ್ಬೇಡಿ. ಈಗೇನು, ಧ್ರುವ ಮತ್ತೆ ಮೈನಾ ಅಂತ ಹೆಸರಿದೆ ಅಂತ ತಾನೇ ನಿನ್ ಪ್ರಾಬ್ಲಮ್. ಕೆಳಗಡೆ ಫ್ರೆಂಡ್ಸ್ ಅಂತ ಬರೆಯೋಣ ಬಿಡು. ಹೌದಲ್ವಾ? ಹೇ, ಸೂಪರ್ ಐಡಿಯಾ ಇದು. ಕರೆಕ್ಟ್. ಖುಷಿ ಹೇಳೋ ತರ ಗೆಳೆಯ ಗೆಳತಿ ಅಂತ ಬರಿಯಪ್ಪ. ಅಷ್ಟೇ ಬರಿಯಪ್ಪ. ಸರ್, ಅದ್ ಹೆಂಗಾಗತ್ತೆ? ಅಲ್ಲ, ಮದ್ವೆ ಗಂಡು ಹೆಣ್ಣಿನ ಹೆಸರು ಬರಿದೆ, ನಮ್ಮ ಹೆಸರು ಬರೆದ್ರೆ ಹೇಗೆ? ಧ್ರುವರು ಇನ್ನೂ ಬಂದಿಲ್ಲ. ಮೈನಾ,
ಧ್ರುವ ಬರ್ಲಿ ಬರ್ದೇ ಇರ್ಲಿ ಅವ್ನ್ ನನ್ನ ಫ್ರೆಂಡೇ ತಾನೆ, ಅದಕ್ಕೆ ಅವನ ಹೆಸರು ಬೋರ್ಡ್ ಮೇಲೆ ಇರ್ಬೇಕು. ಕರೆಕ್ಟ್. ಹಾಗಾದ್ರೆ ಪುಷ್ಪಕ್ ಸರ್ ಹೆಸರು ಇರ್ಬೇಕು. ಇವಾಗೇನು